ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ, ಮೈಸೂರಿನಲ್ಲೂ ಕೂಡ ಕಮಲ್ ವಿರುದ್ಧ ಪ್ರತಿಭಟನೆ ನಡೆದಿದೆ. ಬೆಳಗಾವಿ ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಪ್ರತಿಭಟನೆ ಆಗಿದೆ. ಕಮಲ ಚಿತ್ರ ಅಂದರೆ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಫೋಟೋ ಸುಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿರೋದು. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು. ಆಮೇಲೆ ವೆರಿ ಸಿಂಪಲ್, ಈಗ ಆತನ ಚಿತ್ರ ಬಿಡುಗಡೆಯಾದರೆ ಕನ್ನಡಿಗರು ಯಾರು ಹೋಗಿ ನೋಡಬಾರ್ದು, ಅವ್ರಿಗವರೇ ತಮ್ಮ ನಿರ್ಬಂಧವನ್ನು ವಿಧಿಸ್ಕೋಬೇಕು. ನೋಡೋಣ ಹೀಗೆ ಎಷ್ಟು ಓಡುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು, ಅಥವಾ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಬಿಡಲೇಬಾರ್ದು, ಸರ್ಕಾರನೇ ಬಿಡಬಾರ್ದು, ಸರ್ಕಾರನೇ ನಿರ್ಧಾರ ತಗೋಬೇಕು. ನಮ್ಮ ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಇಲ್ಲ, ಕ್ಷಮೆ ಕೇಳದಿದ್ದರೆ ಅಂತ ಗಟ್ಟಿ ನಿರ್ಧಾರ ತಗೊಂಡ್ರೆ ಮಾತ್ರ ಇಂಥವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಸಾಧ್ಯ. ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದನ್ನು ಖಂಡಿಸಿ ಇಂದು ನಾವು ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ಭಾಷೆಗೆ ತಮಿಳುನಾಡ ಕಮಲ್ ಹಾಸನ್ಗೆ ಏನು ಗೊತ್ತು, 3,000-4,000 ವರ್ಷಗಳ ಇತಿಹಾಸ ಇದೆ. ಬಹಳ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನವಾದ ಭಾಷೆ ಸಂಸ್ಕೃತ ಬಿಟ್ಟರೆ ನಮ್ಮ ಕನ್ನಡನೇ. ಹಾಗೂ ನಮ್ಮ ಕನ್ನಡ ಭಾಷೆಯಲ್ಲಿ 52 ಅಕ್ಷರಗಳಿದೆ. ಸ್ವಾಮಿ ಕಮಲ್ ಹಾಸನ್ ಅವರು ತಿಳ್ಕೊಳ್ಳಿ, ನಿಮ್ಮ ತಮಿಳಲ್ಲಿ ಎಷ್ಟಿದೆ? ಬರೀ 18 ಅಕ್ಷರ. ನೀವು ತಮಿಳವರು ನಿಮ್ಮಿಂದ ಹುಟ್ಟಿದ್ದು ಅಂತ ಹೇಳ್ತೀರಲ್ಲ, ನಮ್ಮಲ್ಲಿ ಕಕ್ಕ ಗಗ್ಗಾನ, ಚಚ ಜಜನ, ಪಪ್ಪ ಬಬ್ಬ. ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ